ಇವರಿದ್ದಾರಲ್ಲ ಅಡಿಗೆ ಕೋಣೆಯಲ್ಲೇ ಸ್ಟಕ್ ಆಗಿದ್ದಾರೆ. ಇಷ್ಟು ದೊಡ್ಡವರಾದರೂ ಹೊರಗೆ ಬರುವುದಿಲ್ಲ. ಹಲೋ, ನಮಸ್ಕಾರ. ಹೇಗಿದ್ದೀರಣ್ಣ? ನಮಸ್ತೆ. ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಎಣಿಸ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿರೋ ಬೆಲ್ಲೈಕನ್ ಒತ್ತಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಗನ್ನಿ ಈಗ ಡೈಲಿ ಬೆಳಿಗ್ಗೆ ಹಾಲು ಕರೀತಾರೆ 2 ಲೀಟರ್. ಬಾಯ್ ಬಾಯ್. ಬೆಳಿಗ್ಗೆನೇ ಕೆಲವು ವ್ಲಾಗ್ ಎಲ್ಲ ಮಾಡಿದ್ದೆ, ಹಾಲು ಕರಿದೆಲ್ಲ ಅದೆಲ್ಲ ಮುಂಚೆ ಕ್ಲಿಪ್ಪಲ್ಲಿ ಹಾಕಿದ್ದೆ, ನೀವು ನೋಡಿರ್ಬೋದು. ನಾನು ಬೆಳಿಗ್ಗೆ ಒಂದು 6 ಗಂಟೆಗೆಲ್ಲ ವ್ಲಾಗ್ ಸ್ಟಾರ್ಟ್ ಮಾಡೋದಿಲ್ಲ. ನನ್ನದೆಲ್ಲ ಕೆಲಸ ಮುಗಿಸಿ ಸ್ವಲ್ಪ ಕೂದಲೆಲ್ಲ ಬಾಚಿ ಆದಮೇಲೆ ಮತ್ತೆ ನಾನು ರೆಡಿಯಾಗಿ ಆದಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡೋದು. ಇವತ್ತು ಒಂದು ಸ್ವಲ್ಪ ಹಾಲು ಕರೀದು ಇವರು ಹಾಲು ಕರೆದದ್ದು ಮತ್ತು ಡೈರಿಗೆ ಹೋದ್ದು ಬಂದದ್ದು ನಮ್ಮ ರೂಟಿದೆಲ್ಲ ಕ್ಲಿಪ್ ಹಾಕಿದ್ದೆ, ನೀವು ನೋಡಿರ್ಬೋದು. ಇವಾಗ ಮಾನ್ಸೂನಲ್ಲಿ ನಮ್ಮ ಊರು ಹೇಗಿರ್ತದೆ ಅಂತ ನೀವು ನೋಡಿದ್ರಲ್ಲ. ಇನ್ನು ಬೆಳಗ್ಗಿದ್ದು ಕೆಲಸ ಆಯಿತು, ಇವರು ಕೂಡ ಆಫೀಸಿಗೆ ಹೋಗಿ ಆಯಿತು. ನನಗೆ ಈಗ ದನಗಳನ್ನು ಹೊರಗೆ ಕರ್ಕೊಂಡು ಹೋಗಬೇಕು. ಅದಕ್ಕಿಂತ ಮುಂಚೆ ಅವರಿಗೆ ಕುಡಿಲಿಕ್ಕೆ ಕೊಡಬೇಕು. ಈಗ ಮಧ್ಯಾಹ್ನ ತನಕ ಬಿಸಿಲಿರ್ತದೆ, ಮಧ್ಯಾಹ್ನ ಮೇಲಿಂದ ಮಳೆ ಬರ್ತದೆ. ಹಾಗಾಗಿ ಸ್ವಲ್ಪ ಹೊರಗೆ ಮೇಯಿಸಿದರೆ ಅವ್ರಿಗೆ ಖುಷಿ ಆಗ್ತದೆ. ಅವರು ಇಲ್ಲಾದರೆ ಸ್ನಾನ ಮಾಡಿದ ತಕ್ಷಣ ಹೊರಗೆ ಹೋಗಲಿಕ್ಕೆ ನೋಡ್ತಾರೆ. ಹಾಗೆ ಒಂದು ಸ್ವಲ್ಪ ಅವ್ರಿಗೆ ಖುಷಿ ಆಗಲಿ ಅಂತ ಹೊರಗೆ ಬಿಟ್ಟು ಮತ್ತೆ ಒಂದು 12-1 ಗಂಟೆ ಆಗೋ ಕರ್ಕೊಂಡು ಬರೋದು. ನಿನ್ನೆ ಕೂಡ ಹಾಗೆ ಮಾಡಿದ್ದು. ಹಲೋ, ನಮಸ್ಕಾರ. ಹೇಗಿದ್ದೀರಣ್ಣ? ನಮಸ್ತೆ. ನಾನು ಈಗ ಸ್ವಲ್ಪ ಎಲೆ ಅಡಿಕೆ ತಿಂದಿದ್ದೇನೆ, ಹಾಗೆ ಸರಿ ಮಾತಾಡಲಿಕ್ಕೆ ಆಗುವುದಿಲ್ಲ. ದನದ ನೋಡಿ, ನಾನು ಇಲ್ಲಿ ಕ್ಯಾಮರಾ ಹಿಡ್ಕೊಂಡಿದ್ದೇನೆ, ದನ ತೊಳಿತಾ ಇದ್ದಾಳೆ. ದಿಸತ್ ನೈಸತ್ತು ನನ್ನ ಮಗಳು ದನ ತೊಳಿತಾ ಇದ್ದಾಳೆ. ಅದು ಅವಳಿಗೆ ಕಾಣುವುದಿಲ್ಲ, ಎಲ್ಲಿದ್ದಾಳೆ ಅಂತ ನಾನು ನೋಡುವುದು. ಈಗ ನಾನು ಫಸ್ಟ್ ಟೈಮ್ ಮಾತಾಡೋದು ವ್ಲಾಗಲ್ಲಿ. ಹೀಗೆ ಮಾತಾಡೋದು ನಾನು ಫಸ್ಟ್ ಅಲ್ಲ, ಇದು 2ನೇ ಸಲ ಆಯಿತಾ. ಹೌದಾ? ಯಾವಾಗ?
ದನಗಳನ್ನು ಸ್ನಾನ ಮಾಡಿಸುವಾಗ ಒಳ್ಳೆ ಬಿಸಿಲಿತ್ತು. ಇಬ್ಬರನ್ನು ಸ್ನಾನ ಮಾಡಿಸಿ ಹೊರಗೆ ಕಟ್ಟಿ ಬಂದು ಒಂದು 10 ನಿಮಿಷದಲ್ಲಿ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಇನ್ನೂ ಕೂಡ ನಿಲ್ಲಿಲ್ಲ. ಈಗ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಗಿ ಒಂದು 1/4 ಗಂಟೆ ಆಯಿತು, ಬರ್ತಾ ಉಂಟು. ನಿನ್ನೆ ಆದರೂ ಮಧ್ಯಾಹ್ನ ತನಕ ಒಳ್ಳೆ ಬಿಸಿಲಿತ್ತು, ಬಿಸಿಲಲ್ಲಿ ಬಟ್ಟೆ ಕೂಡ ಒಣಗಿದೆ. ಇವತ್ತು ಬೆಳಗ್ಗೆನೇ ಮಳೆ, ಆದರೆ ಬೆಳಿಗ್ಗೆ ಇರುವ ಬಿಸಿಲು ನೋಡಿ ಬಿಟ್ಟದ್ದು. ಈಗ ಇನ್ನೊಂದು 1/4 ಗಂಟೆ ಬಂದ್ರೇನು ಕರ್ಕೊಂಡು ಬರ್ದವ್ರ ದನಗಳನ್ನು. ಚಿಕ್ಕ ಉಳಿದ್ದಾಳಲ್ಲ, ಅವಳು ಪಾಪ ಚಳಿ ಆಗ್ಬೋದು, ದೊಡ್ಡವರಾದ್ರೂ ತೊಂದರೆ ಇಲ್ಲ. ಇವರಿದ್ದಾರಲ್ಲ ಅಡಿಗೆ ಕೋಣೆಯಲ್ಲೇ ಸ್ಟಕ್ ಆಗಿದ್ದಾರೆ. ಇಷ್ಟು ದೊಡ್ಡವರಾದರೂ ಹೊರಗೆ ಬರುವುದಿಲ್ಲ. ಹೊರಗೆ ತಂದು ಬಿಟ್ಟು ಕೂಡ ಅಡಿಗೆ ರೂಮಿಗೆ ಓಡೋದು. ಇವತ್ತು ಅಮ್ಮ ಇಲ್ಲಿ ಕೂತಿದ್ದಾಳೆ ಅಂತೇಳಿ ಇಬ್ಬರನ್ನು ಕರ್ಕೊಂಡು ಬಂದುಬಿಟ್ಟೆ. ಇಲ್ಲಾಂದರೆ ಒಲೆ ಹತ್ರನೇ ಮಲಗೋದು, ಒಲೆ ಹತ್ರನೇ ಊಟ ಮಾಡೋದು. ಒಲೆ ಹತ್ರ ಒಂದು ಬಟ್ಟೆಯಲ್ಲಿ ಬೂದಿಟ್ಟಿದ್ದೇನೆ, ಅದರಲ್ಲಿ ಸೂಸು ಇದು ಕೂಡ ಮಾಡ್ತೇವೆ, ಮೋಷನ್ ಕೂಡ. ಎಲ್ಲಿ ಕೂಡ ಗಲೀಜು ಮಾಡೋದಿಲ್ಲ. ಆದರೆ ಇನ್ನೂ ಹೊರಗೆ ಬರಲಿಲ್ಲ ಅಂತ. ನನ್ನ ದೀಪಿ ಪಡಿ ಮುಂಚಿನ ಬೆಕ್ಕೆಲ್ಲ ಇದ್ರಲ್ಲ, ಜೆನಿ ಎಲ್ಲ, ಅವರ ಥರ ಆ್ಯಕ್ಟಿವ್ ಇಲ್ಲ ಇವರು. ಆ್ಯಕ್ಟಿವ್ ಅಮ್ಮನೊಟ್ಟಿಗೆ ಮಾತ್ರ. ಮಳೆ ನಿಲ್ತಾ ಇಲ್ಲ, ಸುಮಾರು ಹೊತ್ತಾಯಿತು. ಈಗೊಮ್ಮೆ ಕಂಪ್ಲೀಟ್ ನಿಂತು ಮತ್ತೆ ಸ್ಟಾರ್ಟ್ ಆಯಿತು. ಅದಕ್ಕೆ ಬಿಡ್ತೇನೆ, ಹೋಗಿ ಬಂದರೆ ಸೀದಾ ಕಟ್ಟಿ ಹಾಕೋದು. ಅವರೊಮ್ಮೆ ಎಂತ ಮಾಡ್ತಾರೆ ಗೊತ್ತುಂಟ, ಮಳೆಯಲ್ಲಿ ಸಮೇತ ನಿಲ್ತಾರೆ ಅಂತ. ಇವಳು ನೋಡಿ ಒದ್ದೆಂಗಿ ಚೆಂಡು ಪುಂಡಿಯಾಗಿದ್ದಾಳೆ. ಅದರೊಳಗೆ ಮನೆಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ. ಮಳೆ ಒಮ್ಮೆ ನಿಲ್ತದೆ, ಒಮ್ಮೆ ಜೋರಾಗ್ತದೆ. ಆದರೆ ಇವರು ಲಾಸ್ಟ್ ಮೂಮೆಂಟಲ್ಲಿ ಹೇಗೆ ಹುಲ್ಲು ಸೊಪ್ಪು ತಿಂತಾರೆ ಅಂತಿಲ್ಲ. ಹೋಗುವ ಅಂತೇಳಿದ್ರು ಹೊರಡಲಿಕ್ಕೆ ರೆಡಿ ಇಲ್ಲ. ಇವಳು ಕೊಡೆ ನೋಡಿ ಓಡೋದು. ಅವಳು ಹುಟ್ಟಿದ ಮೇಲೆ ಮಳೆ ಈಗ ಶುರು ನೋಡೋದಲ್ಲ, ನವಂಬರಲ್ಲಿ ಹುಟ್ಟಿದಲ್ಲ, ಹಾಗೆ ಕೊಡೆ ಎಲ್ಲ ಎಂತ ಗೊತ್ತಿಲ್ಲ. ಹೇಗೆ ರೈನ್ ಕೋಟ್ ಹಾಕಿದ್ರಂತೂ ಮಾರುದ್ದ ಓಡ್ತಾಳೆ. ಗುಂಡಿ ಅನ್ನು ಇದು ಮಳೆ ಸಾಧಾರಣ ಬಿಟ್ಟಿತ್ತು, ಆದರೆ ಅವರಿಗೆ ಬರಲಿಕ್ಕೆ ಇಷ್ಟ ಇಲ್ಲ. ಹಾಗೆ ಒಂದು ಸ್ವಲ್ಪ ಈಚೆಗೆ ಕರ್ಕೊಂಡು ಬಂದು ಇಬ್ಬರನ್ನು ಕಟ್ಟಿದ್ದೇನೆ. ನೋಡ, ಜೋರು ಇನ್ನೂ ಬಂದರೆ ಕರ್ಕೊಂಡು ಬರ್ತೇನೆ. ಅವರು ಮೇಯ್ತಾ ಇದ್ದಾರೆ, ಖುಷಿಯಲ್ಲಿ ಮೇಯ್ತಿದ್ದಾರೆ. ನಾನು ಅಂದ್ಕೊಂಡಿದ್ದೆ ಮಳೆಯಲ್ಲಿ ಒದ್ದೆಕೊಂಡು ಮುದ್ದೆಗೆ ನಿಂತಿದ್ದಾರೆ ಎಂತ ಅಂತ. ಅವರಿಗೆ ಖುಷಿ ಆಗ್ತದೆ, ಅಂದರೆ ಅವ್ರದ್ದು ಬಾಡಿ ಟೆಂಪರೇಚರ್ ಜಾಸ್ತಿ ಆಗ್ತದೆ ಮಳೆ ಬಂದಾಗೆ, ಪ್ರಾಣಿಗಳಲ್ವ. ಹಾಗೆ ನಾನಿನ್ನೂ ಒಂದು ಕಟ ಫುಲ್ ಮಾಡಬೇಕು. ಮಧ್ಯಾಹ್ನ ಮೇಲಿಂದ ಜೋರು ಮಳೆ ಇದ್ದರೆ ಕಷ್ಟ ಆಗ್ತದೆ. ರೈನ್ ಕೋಟ್ ಹಾಕ್ಕೊಂಡು ಹೋಗಿ ಒಂದು ಕಟ ಹುಲ್ಲು ಮಾಡಿ ತಗೊಂಡು ಬರಬೇಕು. ಬೇಕಾ ನಿನಗೆ? ಹುಲಿ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು, ಹಾಗಾದರೆ ಒಳ್ಳೆಯದಾಗ್ತದೆ. ನೀವೆಲ್ಲ ಹೇಗೆ ತಿಂತೀರಿ? ಈ ಪ್ರಕಾರ ಉಪ್ಪು ಹಾಕಬೇಕು. ಉಪ್ಪು ಮಾತ್ರ ಅಲ್ಲ, ಅದಕ್ಕೆ ಸ್ವಲ್ಪ ಖಾರ ಬೇಕು. ಬೇಕಾ? ಒಂದು ತುಂಡು ತಿಂದು ನೋಡು ಹೇಗೆ ಉಂಟು ಅಂತ. ಸೂಪರ್. ಮಧ್ಯಾಹ್ನ ಆಗುವಾಗಲೇ ಎಲ್ಲ ಕೆಲಸ ಮುಗಿಸಿ ಹುಲ್ಲೆಲ್ಲ ಮಾಡಿ ದನಗಳನ್ನು ಕರ್ಕೊಂಡು ಬಂದು ಮತ್ತೆ ಊಟ ಮಾಡಿ ಸ್ನಾನ ಮಾಡಿ ಮಲಗಿದ್ದು. ಮಧ್ಯಾಹ್ನ ಮೇಲಿಂದ ಎಂಥ ಕೆಲಸ ಇಡಬಾರ್ದು ಅಂತೇಳಿ ಎಂಥ ಕೆಲಸ ಸಹ ಇಲ್ಲ. ಮಧ್ಯಾಹ್ನ ಮೇಲಿಂದ ಮಳೆ ಇದ್ರೂ ಹೋಗ್ಲಿಕ್ಕೆ ಆಗೋದಿಲ್ಲಲ್ಲ, ಹಾಗೆ ಬೇಗ ಬೇಗ ಕೆಲಸ ಮುಗಿಸಿದ್ದು. ಈಗ ಸಹ ಮಳೆ ಬರ್ತಾ ಉಂಟು. ಸಂಜೆ ಆಯಿತು. ಈಗ ವೆದರ್ ನೋಡಿ, ಮಳೆ ಅಂತೂ ಬರ್ತಿಲ್ಲ. ಮಳೆ ಒಮ್ಮೆ ಈಗ ಬಂದು ನಿಂತಿತು. ಹಾಗೆ ಈಗ ನೋಡಲಿಕ್ಕೆ ವೆದರ್ ಎಷ್ಟು ಚೆಂದ ಅಲ್ಲ, ಗ್ರೀನಾಗಿ ಮೋಡ ಮೋಡ ಉಂಟು. ಹಿಮ ಸಹ ಹೇಳ್ತಾ ಉಂಟು, ಅಂದರೆ ಫಾಗು ನೋಡಿ ಕೆಳಗೆ.
ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡುವ. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿರೋ ಬೆಲ್ಲೈಕನ್ ಒತ್ತಿ. ಹಾಗೆ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲದ್ರೆ @ಅನುಷಾ ಕೃಷ್ಣನಾಯ್ಕ ಅಂತ ಫಾಲೋ ಮಾಡಿ. ಕಮೆಂಟಲ್ಲಿ ಪಿನ್ ಮಾಡಿರುವಂತಹ ವಾಟ್ಸಪ್ ಚಾನಲನ್ನು ಕೂಡ ಜಾಯಿನ್ ಆದರೆ ನಾನು ಯಾವಾಗ ಯೂಟ್ಯೂಬಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತೇನೆ ಅದರ ಲಿಂಕನ್ನು ಅಲ್ಲಿ ಹಾಕಿರ್ತೇನೆ. ವಾಟ್ಸಪ್ಪಲ್ಲಿ ನೀವು ಚೆಕ್ ಮಾಡ್ಕೊಳ್ಬೋದು. ಸಿಗುವ ನಾಳಿನ ವ್ಲಾಗಲ್ಲಿ. ಅಲ್ಲಿ ತನಕ ಎಲ್ರಿಗೂ ಸಹ ಬಾಯ್ ಬಾಯ್.